ಕೊಟ್ಟಿದ್ದೀವಿ. ದಯಮಾಡಿ ಈಗ ತಾವೆಲ್ಲ ಗೊತ್ತಿದೆ, ಈಗ ಸಕ್ಕರೆ ಸಚಿವರು ಬಂದು ನಮ್ಮ ಮನವಿ ಸ್ವೀಕಾರ ಮಾಡಿ ಹೋಗಿದ್ದಾರೆ. ನಾವು ಅವ್ರ ಮೇಲೆ ವಿಶ್ವಾಸ ಇಡ್ತೀವಿ. ಆದರೆ ನಮ್ಮ ಕಾರ್ಖಾನೆ ಮಾಲೀಕರ ಮೇಲೆ ನಮ್ಗೆ ವಿಶ್ವಾಸ ಇಲ್ಲ. ಸರ್ಕಾರ ನಮ್ಮ ಕಾರ್ಮಿಕ ಮಂತ್ರಿಗಳು ಇವತ್ತು ಬರದೇ ಇದ್ದರೂ ಕೂಡ ಅವರು ಕೂಡ ನಮ್ಮ ಕಾರ್ಮಿಕರ ಪರವಾಗಿ ಇದ್ದಾರೆ, ಅದರಲ್ಲಿ ಎರಡನೇ ಮಾತಿಲ್ಲ. ಏನು ಅನಿವಾರ್ಯ ಕಾರಣದಿಂದ ಬಂದಿಲ್ಲ ಅಂತ ನಿಮ್ಮ ಮುಂದೆ ಹೇಳಿದರು. ಅವ್ರ ಮೇಲೂ ಕೂಡ ನಮ್ಗೆ ವಿಶ್ವಾಸ ಇದೆ. ಆದರೆ ಈ ಕಾರ್ಖಾನೆ ಮಾಲೀಕರುಗಳ ಮೇಲೆ ನಮ್ಗೆ ವಿಶ್ವಾಸ ಇಲ್ಲ. ಯಾಕೆಂದರೆ ಈಗ ಅವರೇ ಹೇಳಿದ್ರಲ್ಲ, ಸಚಿವರೇ ಹೇಳಿದರು, ನಮ್ಮನ್ನು ಮೀರಿಸಿ ಬೆಳೆದುಬಿಟ್ಟಿದ್ದಾರೆ ಅಂತ. ಮೀರಿಸಿ ಬೆಳೆದಿದ್ದಾರೆ ಅಂದರೆ ಇಷ್ಟೇ ವಿಚಾರ ಸರ್. ಎಲ್ಲರೂ ಸಚಿವರಿದ್ದಾರೆ, ಉನ್ನತ ಹುದ್ದೆಲಿದ್ದಾರೆ, ಎಂ ಪಿಗಳಿದ್ದಾರೆ, ಎಮ್ ಎಲ್ ಎಗಳಿದ್ದಾರೆ. ಹೀಗಾಗಿ ಅದು ಈ ರಾಜಕೀಯ ಹಿತಾಸಕ್ತಿನೂ ಕೂಡ ಇದರಲ್ಲಿ ಸೇರಿಕೊಂಡಿದೆ. ಇದು ನಾವು ಮಧ್ಯದಲ್ಲಿ ಅಡಕತ್ರಲ್ಲಿ ಸಿಗಾಕೊಂಡಿದ್ದೀವಿ. ಇಲ್ಲ ಸರ್ಕಾರದ ಆದೇಶ ನಡೆಸಿ ಅವರು ಮಾಡಲಿಕ್ಕೆ ಇವ್ರಿಗೂ ಶಕ್ತಿ ಇಲ್ಲ, ನಾವು ಬಿಡೋಕ್ಕೆ ನಾವು ತಯಾರಿಲ್ಲ. ಆದರೂ ಅವ್ರ ಮೇಲೆ ವಿಶ್ವಾಸ ಅವರೇ ಹೇಳಿದ್ರಲ್ಲ, ನಮಗಿನ್ನ ಮೀರು ಬೆಳೆದುಬಿಟ್ಟಿದ್ದಾರೆ ಅಂತ ಅವ್ರು ನಿಮ್ಮ ಮುಂದೆನೇ ಹೇಳಿದರು. ಹಾಗಾಗಿ ನಾವು ಅವ್ರ ಮೇಲೆ ವಿಶ್ವಾಸ ಇಡೋಣ, ಸರ್ಕಾರದ ಮೇಲೆ ವಿಶ್ವಾಸ ಇಡ್ತೀವಿ. ಅವರು ನವಂಬರ್ ತಿಂಗಳು ನೀವೇನು ಮುಂದಿನ ಯಾವ ಹೋರಾಟಕ್ಕೆ ಹೋಗ್ಬಿಟ್ರೆ ನಾವು ಸರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರ ಮೇಲೆ ವಿಶ್ವಾಸ ಇಟ್ಟು ನಾವೆಲ್ಲ ವಾಪಸ್ ಹೋಗ್ತೀವಿ. ಕಾದು ನೋಡ್ತೀವಿ. ನವಂಬರ್ ತಿಂಗಳಿಗೆ ಆಗಲಿಲ್ಲ ಅಂದರೆ ಮುಂದಿನ ನಮ್ಮ ಹೋರಾಟ ಅಂತೂ ಯಾರು ಕಿತ್ಕೊಳ್ಳೋಕ್ಕಾಗಲ್ವಲ್ಲ. ನಮ್ಮ ಕಾರ್ಮಿಕರಿಗೆ ತೊಂದರೆ 7 ವರ್ಷದಿಂದ ಸುಮ್ಮನೆ ಇದ್ದೀವಿ ನಾವು. ಇಲ್ಲ ಎಲ್ಲ ಹೋರಾಟಗಳು ಮಾಡಿದ್ದೀವಿ, ಅವರೆಲ್ಲ ನೋಡಿದ್ದೀವಿ, ಪ್ರತಿಯೊಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ಆದರೆ ಅದಕ್ಕೆ ಏನು ಹೇಳಿದ್ನಲ್ಲಿ ನಿಮಗೆ ಅಧಿಕಾರಿಗಳು ಆ ಕಾರ್ಖಾನೆಗಳಿಗೆ ಹೋಗಿ ತಯಾರಿಲ್ಲ ಅವರು. ಯಾಕೆಂದರೆ ಮಿನಿಸ್ಟ್ರೇ ಇದ್ದಾರಲ್ಲ, ಅದು ಶಕ್ತಿಯುತವಾದಂಥ ಮಿನಿಸ್ಟ್ರ್. ಅವರೆಲ್ಲ ಇಲ್ಲಿ ಹೇಳಿದ್ರೆ ರಾಜಕೀಯ ಆಗ್ತದೆ. ಅಧಿಕಾರಿಗಳಿಗೆ ಹಾಗೂ ಸಚಿವರಿಗೆ ಅನುಪಸ್ಥಿತಿ ಬಂದಿದ್ದಾರೆ. ಈಗ ಅವ್ರಿಗೆ ಏನು ಅವರು ಯಾವುದೇ ಕಾರಣಕ್ಕೂ ನೀವು ಅವರಲ್ಲಿ ಯಾವ ಮುನಾಸಬ್ ತೋರಿಸ್ಬೋದು. ನಮ್ಮ ಹತ್ರ ಯಾವುದಿಲ್ಲ. ಕಾರ್ಮಿಕರ ಶಕ್ತಿ ಒಂದೇ. ನಮಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ಅವ್ರು ರಾಜಕಾರಣಿ ಇರಲಿ, ಇನ್ನೊಬ್ಬಿರಲಿ, ಅವ್ರ ಮಿನಿಸ್ಟ್ರ್ ಇರಲಿ, ಯಾರಿರಲಿ, ನೇರವಾಗಿ ಅವ್ರ ಮೇಲೆ ನಾವು ಹೋರಾಟ ಅಂತೂ ಮಾಡೇ ಮಾಡ್ತೀವಿ. ಯಾವ ಕಾರಣಕ್ಕೂ ಇದರಲ್ಲಿ ಹಿಂದೆಗೆ ಇದು ಪ್ರಶ್ನೆನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಾವು ದಕ್ಷಿಣ ಕರ್ನಾಟಕದಲ್ಲಿ 9 ಕಾರ್ಖಾನೆ ಇವೆ. ಅವಾಗಲೇ ಕಾರ್ಖಾನೆ ಜುಲೈ ತಿಂಗಳೇ ಶುರುವಾಗಿದೆ. ಬಟ್ ಭಾರಿ 79 ಫ್ಯಾಕ್ಟ್ರಿಗಳೆಲ್ಲ ಅಲ್ಲಿದ್ದಾವೆ ಉತ್ತರ ಕರ್ನಾಟಕದಲ್ಲಿ. ಅವರೆಲ್ಲ ಅಕ್ಟೋಬರ್ ಕೊನೆ ಮತ್ತು ನವಂಬರಲ್ಲಿ ಶುರು ಮಾಡ್ತಾರೆ. ಹಂಗಾಗಿ ನಾವು ಅದು ಕಾರ್ಖಾನೆ ಅದು ಶುರುವಾಗ್ಲಿಕ್ಕೆ ಮುಂಚಿತವಾಗಿ ಅವ್ರದ್ದು ಹಿಡ್ಕೋಬೇಕಲ್ಲ ನಾವು. ಫ್ಯಾಕ್ಟ್ರಿ 34 ಕಾರ್ಮಿಕ ಫ್ಯಾಕ್ಟ್ರಿಗಳಿಂದ ಸಭೆಯನ್ನು ನಡೆಸಿ ಮುಂದಿನ ರೂಪುರೇಷೆ ಮಾಡ್ತಾರೆ. ಅವ್ರನ್ನ ಈಗ ಅದು ಒಂದು ವೇಜ್ ಬೋರ್ಡ್ ಕಾನ್ಸ್ಟಿಟ್ಯೂಟ್ ಆಗಿದೆ, 8ನೇ ವೇತನ ಮಂಡಳಿ. ಅದಕ್ಕೆ ಕಾರ್ಮಿಕ ಮಂತ್ರಿಗಳು ಅಧ್ಯಕ್ಷರು ಮತ್ತು ಸಕ್ಕರೆ ಸಚಿವರೇ ಉಪಾಧ್ಯಕ್ಷರು. ಅದಕ್ಕೆ ಈಗ 1 ಮೀಟಿಂಗ್ 2 ಮೀಟಿಂಗ್ ಹೇಳಿದ್ನಲ್ಲ, ಆಗಲಿಲ್ಲ. ಅವ್ರು ಸರಿಯಾಗಿ ಬಂದಿಲ್ಲ. ಈ ಸಲ ಅವ್ರು ಬಂದಿಲ್ಲ ಅಂದರೆ ಇನ್ನೊಂದು ಮೀಟಿಂಗ್ಗೆ ವ್ಯವಸ್ಥೆ ಮಾಡಲಿಕ್ಕೆ ಹೇಳ್ತೀವಿ. ಅವ್ರು ಬಂದಿಲ್ಲ ಅಂದರೆ ನಾವು ಪುನಃ ಇಲ್ಲೂ ಬರೋಂಗಿಲ್ಲ. ಆಯಾ ಕಾರ್ಖಾನೆ ಗೇಟ್ಗೆ ಹೋಗ್ತೀವಿ, ಬಂದ್ ಮಾಡ್ತೀವಿ, ನಮ್ಮ ರೈತರನ್ನ ವಿಶ್ವಾಸಕ್ಕೆ ತಗೋತೀವಿ. ಯಾಕೆಂದರೆ ರಾಜ್ಯದ ಮುಖ್ಯಮಂತ್ರಿಗಳು ಅವ್ರನ್ನ ನಾವು ಭೇಟಿ ಮಾಡಿಲ್ಲ. ಇಲ್ಲದೆ ಇರೋದೆಲ್ಲ ಇವತ್ತು ಸೆಷನ್ ಇರೋದ್ರಿಂದ ನಾವು ಮುಖ್ಯಮಂತ್ರಿಗಳಿಗೆ ಏನು ಹೇಳ್ತೀವಿ ಅಂದರೆ, ದಯಮಾಡಿ ಇಲ್ಲಿ ಈ ರಾಜ್ಯದಲ್ಲಿ ನಾವು ಸುಮಾರು 80,000 ಕಾರ್ಮಿಕರಿದ್ದೀವಿ. ಅವ್ರು ನಂಬ್ಕೊಂಡಿರುವಂಥ ಫ್ಯಾಮಿಲಿ ಎಲ್ಲ ಸೇರಿ 5 ಲಕ್ಷ ಮಂದಿ ಇದ್ದೀವಿ. ನೀವು ದಯಮಾಡಿ ಈ ಕೆಲವು ಸಕ್ಕರೆ ಕಾರ್ಖಾನೆ ಮಾಲೀಕರನ್ನ ಕರೆಸಿ ಅವ್ರಿಗೆ ಬುದ್ಧಿವಾದ ಹೇಳಿ ಆದಷ್ಟು ಬೇಗ ತೆರವುಗೊಳಿಸಿ, ಅದು ತಡೆಯಾಜ್ಞೆ ತೆರವುಗೊಳಿಸಿ ನಮಗೆ ಬರಬೇಕಾದಂಥ ವೇತನ ಕೊಡಲಿಲ್ಲ ಅಂದರೆ ನಾವು ಖಂಡಿತವಾಗ್ಲೂ ನವಂಬರ್ ತಿಂಗಳಿಂದ ನಿಮ್ಮ ಈ ಸರ್ಕಾರದ ವಿರುದ್ಧ ಉಗ್ರ ಹೋರಾಟ ಮಾಡೇ ಮಾಡ್ತೀವಿ. ನಾನು ನಾಗರಾಜು ಅಂತೇಳಿ ಈ ವರ್ಕರ್ಸ್ ಫೆಡರೇಷನ್ಗೆ ಅಧ್ಯಕ್ಷ ಇದ್ದೀನಿ. ಅಣ್ಣ ಬಸವಣ್ಣನವರ ನಂತರದಲ್ಲಿ ನನಗೂ ಕರ್ನಾಟಕ ರಾಜ್ಯ ಸಕ್ಕರೆ ಕಾರ್ಖಾನೆಗಳ ಒಕ್ಕೂಟದ ಫೆಡರೇಷನ್ ಅಧ್ಯಕ್ಷರಾದಂಥ ನಾಗರಾಜ್ ಅವರ ಆದಿಯಾಗಿ ಎಲ್ಲ ಪದಾಧಿಕಾರಿಗಳೇ, ಹಿರಿಯರೇ ಮತ್ತು ನಮ್ಮ ಆತ್ಮೀಯ ಬಂಧುಗಳೇ, ಈಗಾಗಲೇ ಕರ್ನಾಟಕ ಶುಗರ್ ವರ್ಕ್ಸ್ ಫೆಡರೇಷನ್ ಅವರು ನನ್ನ ಜೊತೆ 2 ಸಭೆಗಳನ್ನು ಮಾಡಿದ್ದಾರೆ. ವಿಶೇಷವಾಗಿ 2 ಸಭೆಯಲ್ಲಿ ಅನೇಕ ನಿರ್ಣಯಗಳನ್ನು ನಾವು ಮಾಡಿದ್ದೀವಿ. ನಾವು ನಿರ್ಣಯ ಮಾಡುವಾಗ ನಿಮ್ಮ ಲೇಬರ್ ಮಂತ್ರಿಗಳು, ಕಾರ್ಮಿಕ ಮಂತ್ರಿಗಳು ಕೂಡ ಇದ್ರು. ಇವತ್ತು ಕೂಡ ಅವರು ಇಲ್ಲಿ ಬರಬೇಕಾಗಿತ್ತು. ಕಾರಣಾಂತರದಿಂದ ವಿಧಾನಸಭೆಯಲ್ಲಿ ಪ್ರಶ್ನೋತ್ತರ ಕಾಲ ಇರೋದ್ರಿಂದ ಅವರು ಇದ್ದಾರೆ. ಅವರು ನಿನ್ನೆ ಇಲ್ಲ ಮೊನ್ನೆಲೆ ನನಗೆ ಭಾಳ ಆಕಸ್ಮಿಕವಾಗಿ ಅವರು ವಿಧಾನಸಭೆಯಲ್ಲಿ ಭೇಟಿಯಾಗಿ ನಿಮ್ಮ ವಿಷಯ ಕೂಡ ಪ್ರಸ್ತಾಪ ಮಾಡಿದ್ರು. ನಾನು ಅವರಿಗೆ ಈಗಾಗಲೇ ಹೇಳಿದ್ದೀನಿ, ನೀವೇನು ನಿರ್ಣಯ ತೆಗೆದುಕೊಂಡಿದ್ದೀರಿ ಆ ನಿರ್ಣಯವನ್ನು ಎಲ್ಲ ಕಾರ್ಖಾನೆ ಮಾಲೀಕರು ಒಪ್ಪುವ ಹಾಗೆ ಮಾಡಿಸ್ತಕ್ಕಂಥ ಪ್ರಯತ್ನ ನಾನು ಮಾಡ್ತೀನಿ. ನಾವು ಕೂಡ ನನ್ನ ಜೊತೆಗೆ ಹೆಗಲಿ ಕೊಟ್ಟು ಕೆಲಸ ಮಾಡಿದರೆ ಇದು ಸಾಧ್ಯ ಅಂತ ಹೇಳಿ ಅವ್ರು ಹೇಳಿಲ್ಲ.
ನಾನು ತಮ್ಮಲ್ಲಿ ಕೂಡ ಅರಿಕೆ ಮಾಡ್ಕೊಳ್ತೀನಿ. ಕಾರ್ಖಾನೆಗಳು ಕೆಲವೊಬ್ರು ಮಾತ್ರ, ಯಾರು ಸ್ವಲ್ಪ ಅವ್ಯವಹಾರ ಮಾಡ್ತಾರೆ ಅವ್ರು ಸದೃಢಿದ್ದಾರೆ ಕಾರ್ಖಾನೆ ಮಾಲೀಕರು. ಯಾರು ಅವ್ಯವಹಾರ ಮಾಡೋದಿಲ್ಲ ಅವರು ನೇರವಾಗಿ ನಿಮ್ಮ ಜೊತೆಗಿದ್ದು ಕೆಲಸ ಮಾಡ್ಬೇಕಂತಾರೆ, ಅಂಥವ್ರು ಸ್ವಲ್ಪ ಕಷ್ಟದಲ್ಲಿ ಕೂಡ ಇದ್ದಾರೆ. ನಿಮಗೆಲ್ಲ ಗೊತ್ತಿದೆ, ಹೋದ ವರ್ಷ ಮಾತ್ರ ಕಾರ್ಖಾನೆಗಳು ಸ್ವಲ್ಪ ಉಸಿರಾಡಿದವು. ಆದರೆ ಹಿಂದಿನ 2 ವರ್ಷ ಸಕ್ಕರೆ ಬೆಲೆ 3,400 ರೂಪಾಯಿ ಮೇಲೆ ಹೋಗಲಿಲ್ಲ, ಎಷ್ಟೇ ಪ್ರಯತ್ನ ಮಾಡಿ. ಹೋದ ವರ್ಷ ಮತ್ತು ಈ ವರ್ಷ 3,800, 3,900, ಇವತ್ತು 3,950 ಆಗಿದೆ. ಇದು ಧಾರಣೆ ಇನ್ನೊಂದು ಸ್ವಲ್ಪ ಮುಂದುವರೆದ್ರೆ ಸ್ವಲ್ಪ ದಿವಸ ನನಗನ್ನಿಸ್ತದೆ ಭಗವಂತನ ಕೃಪೆಯಿಂದ ಹಿಂದೆಂದೂ ಮಳೆ ಆಗದೆ ಇರಷ್ಟು ಮಳೆ ಈ ವರ್ಷ ಆಗಿದೆ ವರ್ಣನ ಕೃಪೆ ಅಂತ ನಾನು ಹೇಳಬೇಕಾಗಿದೆ. ಅದು ಒಂದು ಅವಕಾಶ ಏನಪ್ಪ ಅಂದ್ರೆ ಮಳೆ ಹೆಚ್ಚಾಗಿರೋದ್ರಿಂದ ಕಬ್ಬು ಮಾತ್ರ ಎಚ್ಚೆತ್ತವಾಗಿ ಎಲ್ಲ ಕಾರ್ಖಾನೆಗಳಿಗೆ ಸಿಗ್ತದೆ. ನಿಮ್ಮ ಕಾರ್ಖಾನೆಗಳು ಕನಿಷ್ಠ 180 ದಿವಸ ನುರಿಸಿದ್ರೆ ಮಾತ್ರ ಲಾಭದಲ್ಲಿ ಬರ್ತವೆ, ಇಲ್ಲದೆ ಇದ್ರೆ ಎಲ್ಲ ಕಾರ್ಖಾನೆಗಳು ಹಾನಿಯಲ್ಲಿ ಹೋಗ್ತವೆ. ಅದು ಕೂಡ ಈ ವರ್ಷ ನನಗೆ 6.5 ಲಕ್ಷ ಮ್ಯಾಟ್ರಿಕ್ ಟನ್ನಷ್ಟು ಕಬ್ಬು ಸಿಗ್ಬಹುದು ಅಂತ ಹೇಳಿ ನಾವು ಒಂದು ಅಂದಾಜು ಮಾಡ್ತಾ ಇದ್ದೀವಿ. ಆ ಒಂದು ಕಬ್ಬು ಸಿಕ್ಕರೆ 80 ಕಾರ್ಖಾನೆಗಳು ಕಬ್ಬು ನುರಿಸ್ತಕ್ಕಂಥ ಶಕ್ತಿಯನ್ನು ಪಡಿತಾರೆ. ಜೊತೆ ಇನ್ನ 20 ಕಾರ್ಖಾನೆ ಹಾಕ್ಬೇಕಂತ ಹೇಳಿ ಕೆಲವರು ಬಂದಿದ್ದಾರೆ. ನಾವು ಅನುಮತಿ ಕೂಡ ಕೆಲವೊಬ್ರು ಕೊಟ್ಟಿವಿ, ಕೆಲವೊಬ್ರಿಗಿಲ್ಲ. ಆದ್ರೆ ಯಾವುದೇ ಕಾರ್ಖಾನೆ 150 ದಿವಸದ ಕಬ್ಬು ನುರಿಸಿದ್ರೆ ಮಾತ್ರ ಅವರ ಲಾಭದಲ್ಲಿ ಬರೀಕ್ ಸಾಧ್ಯತೆ. ನಾವು ಕೂಡ ಅದನ್ನ ಮನವರಿಕೆ ಮಾಡ್ಕೊಂಡಿದ್ದೇವೆ. ಯಾರು ಲಾಭ ಮಾಡಿ ಕಾರ್ಮಿಕರಿಗೆ ಮೋಸ ಮಾಡ್ತಾರೆ ಅವ್ರಿಗೆ ಯಾವುದೇ ಪರಿಸ್ಥಿತಿಯಲ್ಲಿ ನಾವು ಅವ್ರ ಜೊತೆ ಇರೋದಿಲ್ಲ ಅನ್ನತಕ್ಕಂಥ ಮಾತನ್ನು ತಮಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ಕೂಡ ನಾವು ಕೆಲಸ ಮಾಡ್ತಾ ಇದ್ದೀವಿ. ಯಾವ ರೀತಿಯಪ್ಪ ಅಂತಂದ್ರೆ ನಮ್ಮ ರಾಜ್ಯದಲ್ಲಿ 34-35 ಸರ್ಕಾರಿ ಸಕ್ಕರೆ ಕಾರ್ಖಾನೆಗಳು. ಅವು ಎಲ್ಲ ಕೆಲವು ಮುಚ್ಚಿ ಹೋಗಿದ್ದು, ಕೆಲವು ಸ್ಥಗಿತಾಗಿದೆ. ಆದರೂ ಕೂಡ ನಾವು ಈಗಾಗಲೇ 12 ಕಾರ್ಖಾನೆಗಳು ಇವತ್ತು ಕಬ್ಬು ನುರಿಸ್ತಕ್ಕಂಥ ಶಕ್ತಿ ಪುನಃ ಪ್ರಾಪ್ತ ಮಾಡತಕ್ಕಂಥ ಪ್ರಯತ್ನ ಮಾಡಿದ್ವಿ. 10 ಸಕ್ಕರೆ ಕಾರ್ಖಾನೆಗಳು ಒಳ್ಳೆ ರೀತಿಯಿಂದ ಹೋದ ಸರ್ತಿ ಕಬ್ಬನ್ನು ನುರಿಸಿದ್ದಾರೆ. ಮತ್ತು ರಾಜ್ಯ ಸರ್ಕಾರದ ಕಾರ್ಖಾನೆ ಮಂಡ್ಯ ಮೈಸೂರು ನಿಮಗೆಲ್ಲ ಗೊತ್ತಿದೆ, 60 ಕೋಟಿಗಿಂತಲೂ ಹೆಚ್ಚು ಹಣ ಕೊಟ್ಟರು ಕೂಡ ಆ ಕಾರ್ಖಾನೆ ಸುರಿದಿತ್ತು. ಅದರಲ್ಲಿ ಎಲ್ಲ ಕಾರ್ಖಾನೆಗೆ ಬಂದಂತ ನಮ್ಮಂಥವರೇ ದುಡ್ಡು ತಿಂದು ಹಾಳು ಮಾಡಿದ್ದು, ಅದರಲ್ಲಿ 2 ಮಾತಿಲ್ಲ. ನೀವೆಲ್ಲ ಖಂಡಿತ ನಿಮ್ಮ ವರಿಷ್ಠರ ಜೊತೆ ಮಾತನಾಡಿ ಎಲ್ಲ ಸಂಘದ ಪದಾಧಿಕಾರಿಗಳನ್ನು ಕರೆಸಿ ಒಂದೇ ಒಂದು ನಮ್ಗೆ ಅಡೆತಡೆ ಏನಾಗಿದೆ ಅಂದ್ರೆ ಕೋರ್ಟಿನ ತಡೆ ಆಜ್ಞೆ ಇರೋದ್ರಿಂದ ನಮ್ಗೆ ಸ್ವಲ್ಪ ಹಿನ್ನಡೆ ಆಗಿದೆ. ಕೋರ್ಟಿನ ತಡೆ ತೆರವು ಮಾಡ್ತಕ್ಕಂಥ ಪ್ರಯತ್ನ ಕಾರ್ಮಿಕ ಸಚಿವರು ಮಾಡ್ತಾರೆ. ನಾನು ನಮ್ಮ ಕಮಿಷನರ್ ಅವ್ರ ಜೊತೆ ಸೇರ್ಕೊಂಡು ಈ ಕೆಲಸ ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನೀವು ತಾವು ಇಲ್ಲಿವರೆಗೆ ಹೋರಾಟ ಮಾಡಿ ಸೇರಿದ್ದೀರಿ. ನನಗನ್ನಿಸ್ತದೆ ದಕ್ಷಿಣ ಭಾಗದ 3 ಜಿಲ್ಲೆಗಳಲ್ಲಿ ಈಗಾಗಲೇ ಕಬ್ಬು ನುರಿಸ್ತಕ್ಕಂಥ ಹಂಗಾಮ ಪ್ರಾರಂಭ ಆಗಿದೆ. ನಾವು ನವೆಂಬರ್ನಲ್ಲಿ ಉತ್ತರದಲ್ಲಿ ಎಲ್ಲ ಕಾರ್ಖಾನೆಗಳು ಪ್ರಾರಂಭ ಮಾಡಬೇಕಾಗ್ತದೆ. ದಯಮಾಡಿ ಹೆಚ್ಚಿಗೆ ಬಹಳ ಈ ವಿಚಾರವನ್ನು ಬಹಳ ಮುಂದುವರಿಸಬೇಡಿ. ಈ ಹಂಗಾಮಿನಲ್ಲಿ ಎಲ್ಲ ಕಾರ್ಖಾನೆಗಳು ಕಬ್ಬು ನುರಿಸಿ ಒಂದು ಸ್ವಲ್ಪ ಸದೃಢ ಆದರೆ ನಮಗೂ ಕೂಡ ಒಂದು ಶಕ್ತಿ ಬರ್ತದೆ. ಆ ಕಾರ್ಖಾನೆಗಳು ನಾವು ನಡೆಸಲಿಲ್ಲ, ಅವ್ರಿಗೂ ನಡೆಸ್ಲಿಕ್ಕೆ ಬಿಡಲಿಲ್ಲ ಅಂದರೆ ಅದು ನಾವು ಉಣಂಗಿಲ್ಲ, ನೀವು ಉಣಂಗಿಲ್ಲ ಅನ್ನುವಂಥ ಸ್ಥಿತಿ ಆಗ್ತದೆ. ಆ ರೀತಿ ಮಾಡಬೇಡಿ. ದಯಮಾಡಿ ತಾವು ಕೂಡ ಎಲ್ಲ ಕಾರ್ಖಾನೆಗಳನ್ನು ಚಾಲೂ ಮಾಡಿ. ಈ ಸರ್ತಿ ಕರ್ನಾಟಕ ದೇಶದಲ್ಲೇ 3ನೇ ಸ್ಥಾನದಲ್ಲಿದೆ. ನೀವು ಹೆಚ್ಚಿಗೆ ಶಕ್ತಿ ತುಂಬಿದ್ರೆ ಕರ್ನಾಟಕನೇ ದೇಶದಲ್ಲಿ 2ನೇ ಸ್ಥಾನಕ್ಕೆ ಹೋಗ್ತದೆ ಅಂತ ಒಂದು ತಪ್ಪಾಗೈತೆ. ಅಂಥ ಶಕ್ತಿ ಇವತ್ತು ವಿಶೇಷವಾಗಿ ಎಲ್ಲ ರಾಜ್ಯದ ರೈತರು ಕಬ್ಬು ಬೆಳಿಬೇಕಂತಕ್ಕಂಥ ಆಸಕ್ತಿ ತೋರ್ತಾ ಇದ್ದಾರೆ. ಅವ್ರು ಹೆಚ್ಚಿಗೆ ಕಬ್ಬು ಬೆಳೆದ್ರೆ ನಿಮ್ಮ ಕಾರ್ಖಾನೆಗಳು ನಡೀತವೆ. ಆ ದಿಸೆಯಲ್ಲಿ ನಾವು ಈ ರಾಜ್ಯದಲ್ಲಿ ಈಗಾಗಲೇ 80 ಕಾರ್ಖಾನೆಗಳು ಪ್ರಾರಂಭ ಆಗ್ತವೆ ಈ ವರ್ಷ. ಇನ್ನೂ ಒಂದು 20 ಬಂದರೆ 100 ಕಾರ್ಖಾನೆ ಆದರೂ ಇಡೀ ರಾಜ್ಯದಲ್ಲಿ ನಡೆದ್ರೆ ನಮ್ಮೆಲ್ಲ ಜನರಿಗೆ ಒಂದು ನೌಕರಿ ಸಿಗ್ತದೆ ಮತ್ತು ವೇತನ ಸಿಗ್ತದೆ. ಕಾರ್ಖಾನೆಗಳು ಕೆಲಸ ಮಾಡಿದರೆ ರೈತರ ಕಬ್ಬು ಕೂಡ ನುರಿಸ್ತಕ್ಕಂಥ ಶಕ್ತಿ ನಮಗೆ ಪ್ರಾಪ್ತ ಆಗ್ತದೆ. ಜೊತೆ ಕೇಂದ್ರ ಸರ್ಕಾರ ಕೂಡ ಇವತ್ತು ಚುನಾವಣೆ ತಂದಿದೆ, ಬೇರೆ ಬೇರೆ ವಿಚಾರಗಳನ್ನು
ಅದು ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ. ನಾವೆಲ್ಲ ಇದರ ಲಾಭ ಪಡೆಯೋಣ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿ ಏನು ನಾಗರಾಜ್ ಅವರು ಮನವಿ ಕೊಟ್ಟಿದ್ದಾರೆ, ಖಂಡಿತ ಇದಕ್ಕೆ ಸ್ಪಂದಿಸ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಭರವಸೆ ಕೊಟ್ಟು ಏನು ಈ ಉಪವಾಸ ಸತ್ಯಾಗ್ರಹ ಮಾಡಿದ್ದೀವಿ ಇದನ್ನು ಇಲ್ಲಿಗೆ ಕೈ ಬಿಟ್ಟು ಮುಂದುವರಿಬೇಕು ಅಂತ ತಮ್ಮ ಕಳಕಳಿಯನ್ನು ಮಾಡ್ಕೊಳ್ತೀನಿ. ಸತ್ಯ